ಸವದತ್ತಿಯಲ್ಲಿ ಪ್ರೇಮ ವಿವಾಹದ ಪತ್ನಿಯನ್ನ ಕೊಲೆಗೈದ ಪೊಲೀಸ್ ಕಾನ್ಸ್ಟೇಬಲ್. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ರಾಮಪುರ ಸೈಟ್ನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕಾಗವಾಡ ತಾಲೂಕು ಬನಾಜ ವಾರ್ಡ್ ಗ್ರಾಮದ ಪೊಲೀಸ್ ಕಾನ್ಸ್ಟೇಬಲ್ ಸಂತೋಷ್ ಕಾಂಬಳೆ ತಾನು ಪ್ರೇಮ ವಿವಾಹ ಮಾಡಿಕೊಂಡ ಪತ್ನಿ ಕೆಎಸ್ಆರ್ಟಿಸಿ ನಿರ್ವಾಹಕಿ ಕಾಶಮ್ಮಳನ್ನ ಬರ್ಬರವಾಗಿ ಕೊಲೆಗೈದಿದ್ದಾನೆ. ವಿಚಾರ ಏನಪ್ಪಾ ಅಂದ್ರೆ, ದೈಹಿಕ ಹಾಗೆ ಮಾನಸಿಕ ಹಿಂಸೆ ತಾಳಲಾರದೆ ಕಾಶಮ್ಮಳು ವಿಚ್ಛೇದನವನ್ನ ಪಡೆದಿದ್ರು. ಬೈಲಹೊಂಗಲ ನ್ಯಾಯಾಲಯ 2025 ಏಪ್ರಿಲ್ 5ರಂದು ಅಧಿಕೃತವಾಗಿ ವಿಚ್ಛೇದನವನ್ನು ಕೂಡ ನೀಡಿತ್ತು. ಇದಾದ ನಂತರ 13/10/2025ರಂದು ಸುಮಾರು ರಾತ್ರಿ 7:45 ಗಂಟೆಗೆ ಕಾಶಮ್ಮಳು ಕರ್ತವ್ಯ ಮುಗಿಸಿಕೊಂಡು ಮನೆಗೆ ಬರ್ತಾಳೆ. ಅದೇ ರಾತ್ರಿ 8 ಗಂಟೆಗೆ ಆರೋಪಿ ಸಂತೋಷ್ ಅವಳ ಮನೆಗೆ ಬಂದಿರ್ತಾನೆ. ಮರುದಿನ ಬೆಳಗ್ಗೆ 8ಕ್ಕೆ ಆರೋಪಿ ಹರಿತಾದ ಆಯುಧದಿಂದ ಕುತ್ತಿಗೆ ಮತ್ತೆ ಹೊಟ್ಟೆಗೆ ಚುಚ್ಚಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯ ತನಿಖಾಧಿಕಾರಿಗಳಾದಂತಹ ಸಿಪಿಐ ಡಿಎಸ್ ಧರ್ಮಟ್ಟಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಅಸ್ಲಂ ನಿಪ್ಪಾಣಿ.